ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಷಾಢ ಬಹುಳ ದ್ವಾದಶಿ ದಿವಸ ಸಾಯಂಕಾಲ ಮಾಡ್ತಕ್ಕಂಥ ಗೌರಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮದುವೆಯಾದಂಥ ಮೊದಲ ವರ್ಷ, ಮದುವೆಯಾದ ಹೊಸದರಲ್ಲಿ ಅಮಾವಾಸ್ಯೆ ದಿವಸ ಗೌರಿ ಪೂಜೆಯನ್ನು ಪ್ರಾರಂಭ ಮಾಡಬಾರ್ದು. ಅದಕ್ಕೋಸ್ಕರ ದ್ವಾದಶಿ ದಿವಸ ಸಾಯಂಕಾಲ ಗೌರಿ ಪೂಜೆಯನ್ನು ಮಾಡಬೇಕು ಅಂತ ನಿಮಗೆಲ್ಲ ತಿಳಿಸಿದ್ದೆ ಹಿಂದಿನ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಹೊಸದಾಗಿ ಮದುವೆ ಆಗಿದ್ದೀರೋ ಅವರೆಲ್ಲರೂ ಆಷಾಢ ಅಂತ ಹೇಳಿ ತವ್ರ ಮನೆಗೆ ಹೋಗಿರ್ತೀರ. ಹಾಗಾಗಿ ತವರ ಮನೆಯಲ್ಲಿನೇ ಪ್ರಥಮವಾಗಿ ಗೌರಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ದ್ವಾದಶಿ ಯಾವತ್ತಿದೆ ಅಂತಂದರೆ ಆಗಸ್ಟ್ 10ನೇ ತಾರೀಕು ಸೋಮವಾರ. ಅವತ್ತಿನ ದಿವಸ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ. ಪ್ರದೋಷ ಕಾಲ ಅಂತ ಹೇಳ್ತೀವಿ. ಸಾಯಂಕಾಲ ಸೋಮವಾರ ಆಗಿದೆ. ರುದ್ರದೇವರ ಸಹಿತವಾಗಿ ಪಾರ್ವತಿ ದೇವಿಯ ಪೂಜೆ ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ಅವತ್ತಿನ ದಿವಸ ಸಾಯಂಕಾಲ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಮದುವೆಯಾದಂಥ ಮೊದಲ ವರ್ಷ ದ್ವಾದಶಿ ಗೌರಿ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಸಿದ್ಧತೆಯನ್ನು ಮುಂಚಿತವಾಗಿ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮದುವೆಯಾದಂತಹ ಮೊದಲ ವರ್ಷ ತವರು ಮನೆಯಲ್ಲಿನೇ ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಪಾರ್ವತಿ ದೇವಿಯನ್ನು ಕುರಿತು ಮಾಡುವಂಥ ಪೂಜೆ ದಾಂಪತ್ಯಕ್ಕಾಗಿ, ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ಪೂಜೆಯನ್ನು ಮಾಡಲಾಗುತ್ತೆ. ಪತಿಯ ಆಯುಷ್ಯ ವೃದ್ಧಿಗಾಗಿ ಮತ್ತು ದಾಂಪತ್ಯದಲ್ಲಿ ಸುಖವಾಗಿ ಜೀವನವನ್ನು ನಡೆಸಲಿಕ್ಕಾಗಿ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ತುಂಬ ಮುಖ್ಯ. ಹಾಗಾಗಿ ಆಷಾಢದಲ್ಲಿ ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಆಷಾಢದಲ್ಲಿ ಅಮಾವಾಸ್ಯೆ ದಿವಸನೂ ನಾವು ಗೌರಿ ಪೂಜೆಯನ್ನು ಮಾಡ್ತೀವಿ. ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಲಾಗುತ್ತೆ. ಹಾಗಾಗಿ ಮತ್ತು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಅಮಾವಾಸ್ಯೆ ದಿನ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಹಿರಿಯರು ಈ ರೀತಿಯ ಪದ್ಧತಿಯನ್ನು ತಂದಿದ್ದಾರೆ. ಮತ್ತು ದ್ವಾದಶಿ ಮಂಗಳವಾರನೇ ಇರಬೇಕು ಅಂತ ಏನು ನಿಯಮ ಇಲ್ಲ. ಯಾವತ್ತು ದ್ವಾದಶಿ ಬರುತ್ತೋ, ಆಷಾಢ ಬಹುಳ ದ್ವಾದಶಿ ಯಾವತ್ತು ಬರುತ್ತೋ ಅವತ್ತೇ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಪೂಜೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತಂದರೆ, ಅತ್ತೆ ಮನೆಯವರು ಸೊಸೆಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಹೋಗಿ ಕೊಟ್ಟು ಪೂಜೆಯನ್ನು ಮಾಡಿಸಿ ಬರಬೇಕಾಗತ್ತೆ. ಹಾಗಾಗಿ ತವರು ಮನೆಯಲ್ಲಿ ಇರ್ತಕ್ಕಂಥ ಸೊಸೆಗೆ ಏನೇನು ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಕಳಿಸ್ಬೇಕು ಅಥವಾ ತಗೊಂಡು ಹೋಗಬೇಕು ಅಂತಂದರೆ, ಮಂಗಳಗೌರಿಯನ್ನು ಕೊಡಬೇಕು. ಬೆಳ್ಳಿಯದ್ದು ಮಂಗಳಗೌರಿ ಅಂತ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಬೆಳ್ಳಿ ಅಂಗಡಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಇರುತ್ತೆ ಮಂಗಳಗೌರಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸಿಗುತ್ತೆ. ಆ ಒಂದು ಮಂಗಳಗೌರಿಯನ್ನು ಕೊಡಿಸ್ಬೇಕಾಗತ್ತೆ. ಮತ್ತು 5 ಅಂಚಿನ ಬ್ಲೌಸ್ ಪೀಸ್, ಕುಪ್ಸ ಅಂತ ಹೇಳ್ತೀವಲ್ವ, 5 ಬ್ಲೌಸ್ ಪೀಸ್ಗಳನ್ನು ಕೊಡಬೇಕಾಗತ್ತೆ. ಅಂದರೆ ಅದಕ್ಕೆ ಬಾರ್ಡರ್ ಇರಬೇಕು. ಬರೀ ಪ್ಲೇನ್ ಬ್ಲೌಸ್ ಪೀಸ್ ಅಲ್ಲ, ಬಾರ್ಡರ್ ಇರ್ತಕ್ಕಂಥ ಬ್ಲೌಸ್ ಪೀಸು 5 ಪೀಸ್ಗಳನ್ನು ಕೊಡಬೇಕಾಗತ್ತೆ. ಮತ್ತು ಅರಿಶಿನ, ಕುಂಕುಮ ಇದನ್ನೆಲ್ಲ ತೊಗೊಂಡು ಹೋಗಬೇಕಾಗತ್ತೆ. ಆಮೇಲೆ ಬೀಗಿತ್ತಿ ಅಂತಂದರೆ ಯಾರು ಸೊಸೆಯ ತಾಯಿ ಇರ್ತಾಳಲ್ವ ಅವರಿಗೂ ಸಹ ಬಾಗಿಣವನ್ನು ಕೊಡಿಸ್ಬೇಕಾಗತ್ತೆ ಸೊಸೆ ಕಡೆಯಿಂದ. ಹಾಗಾಗಿ ಅವರಿಗೂ ಸಹ, ಬೀಗಿತ್ತಿಗೂ ಸಹ ಒಂದು ಸೀರೆ, ಬ್ಲೌಸು ಮತ್ತು ಮರದ ಬಾಗಿಣ, ಹಾಗೆಯೇ ಒಂದು ಕಂಚಿನ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಅಕ್ಕಿ ಅಥವಾ ಗೋಧಿ ಏನಾದರೂ ತುಂಬೋದು. ಅಕ್ಕಿನೇ ತುಂಬಬೇಕಂತಿಲ್ಲ, ಗೋಧಿನೇ ತುಂಬಬೇಕಂತಿಲ್ಲ, ಯಾವುದಾದ್ರೂ ತುಂಬಬೋದು. ಅಕ್ಕಿ ಅಥವಾ ಗೋಧಿಯನ್ನು ತುಂಬಿ ಒಂದು ನಾಗರ ಪ್ರತಿಮೆಯನ್ನು ತಗೊಂಡು ಬೆಳ್ಳಿಯದ್ದು ಆ ಒಂದು ಕಂಚಿನ ಪಾತ್ರೆಯಲ್ಲಿ ಗೋಧಿ ತುಂಬಿರ್ತೀವಲ್ವ ಅದರಲ್ಲಿ ಆ ನಾಗರ ಪ್ರತಿಮೆಯನ್ನು ಇಡಬೇಕು. ನಂತರ ಒಂದು ಬ್ಲೌಸ್ ಪೀಸಿಂದ ಕಂಚಿನ ಪಾತ್ರೆಯ ಬಾಯಿ ಏನಿರುತ್ತೆ ಅದನ್ನು ಕಟ್ಟಬೇಕು. ಬಾಯನ್ನು ಮುಚ್ಚಿಬಿಟ್ಟು ಒಂದು ದಾರವನ್ನು ಕಟ್ಟಬೇಕು. ಈ ರೀತಿಯಾಗಿ ಇದನ್ನು ತಾಯಿಗೆ ಬಾಗಿಣವಾಗಿ ಕೊಡಬೇಕು. ಯಾರು ಪೂಜೆಯನ್ನು ಮಾಡ್ತಾಳಲ್ವ ಹುಡುಗಿ, ಅವರ ತಾಯಿಗೆ ಅವಳು ಇದನ್ನು ದಾನವಾಗಿ ಕೊಡಬೇಕಾಗುತ್ತೆ. ಕಂಚಿನ ಪಾತ್ರೆಯಲ್ಲಿ ಗೋಧಿ ಅಥವಾ ಅಕ್ಕಿಯನ್ನು ತುಂಬಿ ಅದರ ಬಾಯನ್ನು ಕಟ್ಟಿ, ನಾಗಪ್ಪನನ್ನು ಇಟ್ಟು ಒಳಗೆ ಅದರ ಬಾಯನ್ನು ಕಟ್ಟಿ ಬ್ಲೌಸ್ ಪೀಸಿಂದ ಅದನ್ನು ದಾನವಾಗಿ ಕೊಡಬೇಕು. ಮತ್ತು ಮರದ ಬಾಗಿಣದಲ್ಲಿ ಸೀರೆ, ಬ್ಲೌಸು ಎಲ್ಲವನ್ನು ಇಟ್ಟು ಮರದ ಬಾಗಿಣವನ್ನು ಕೊಡಬೇಕಾಗುತ್ತೆ. ಈ ರೀತಿಯಾಗಿ ತಾಯಿಗೆ ಮಗಳು ಬಾಗಿಣವನ್ನು ಕೊಡಬೇಕಾಗುತ್ತೆ. ಇದು ಮೊದಲ ವರ್ಷನಾದರೂ ಕೊಡ್ಬೋದು ಅಥವಾ ಕೊನೆಯ ವರ್ಷ ಅಂದರೆ 5 ವರ್ಷ ಪೂಜೆಯನ್ನು ಮಾಡಬೇಕಾಗುತ್ತಲ್ವ. ಹಾಗಾಗಿ ಪ್ರಥಮವಾಗಿ ಈ ಒಂದು ದ್ವಾದಶಿ ದಿವಸ ಪ್ರಾರಂಭ ಮಾಡೋದಷ್ಟೇ. ಪ್ರತಿ ವರ್ಷವೂ ದ್ವಾದಶಿ ಮಾಡಬೇಕು ಅಂತ ಇಲ್ಲ.
5 ವರ್ಷಗಳು ಮಂಗಳಗೌರಿ ಪೂಜೆಯನ್ನು ಮುಗಿಸ್ಕೊಂಡ್ಮೇಲೆ 5ನೇ ವರ್ಷ ಬಾಗಿಣವನ್ನು ಕೊಡ್ಬೋದು. ಈ ರೀತಿ ಮರದ ಬಾಗಿಣ, ಕಂಚಿನ ಪಾತ್ರೆ ಬಾಗಿಣ ಇದನ್ನು ಕೊಡ್ಬೋದು, ಅಥವಾ ಮೊದಲನೇ ವರ್ಷವೇ ಬಾಗಿಣವನ್ನು ಕೊಡ್ಬೋದು, ಹೇಗಾದರೂ ಮಾಡ್ಕೋಬೋದು. ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ವ್ರತದ ಕಥೆಯನ್ನು ವಿವರಿಸಿ ಹೇಳ್ತಾನೆ. ಸ್ತ್ರೀಯರಿಗೆ ವೈಧವ್ಯ ಬರಬಾರ್ದು ಅಂತಂದರೆ ವೈಧವ್ಯವನ್ನು ತಡಿಲಿಕ್ಕಾಗಿ ಈ ಒಂದು ಗೌರಿ ಪೂಜೆಯನ್ನು, ಈ ವ್ರತವನ್ನು ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸಿದ್ದಾನೆ ಸ್ನೇಹಿತರೆ. ಮತ್ತು ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ, ದ್ವಾದಶಿ ಬೆಳಗ್ಗೆ ಪಾರಣೆಯನ್ನು ಮಾಡ್ಕೋಬೇಕು. ಸಾಯಂಕಾಲ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಒಂದು ಮಂಟಪವನ್ನು ತಯಾರು ಮಾಡಬೇಕು ಪೂಜೆಗಾಗಿ. ರಂಗೋಲಿ ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೆ ಒಂದು ಬ್ಲೌಸ್ ಪೀಸನ್ನು ಹರಡಬೇಕು ಈ ರೀತಿಯಾಗಿ. ನಂತರ 2 ಬ್ಲೌಸ್ ಪೀಸನ್ನು ಆ ಕಡೆ ಈ ಕಡೆ ಈ ರೀತಿ ತ್ರಿಕೋನಾಕಾರದಲ್ಲಿ ಇಡಬೇಕಾಗತ್ತೆ. ನೀವು ಮಂಟಪದಲ್ಲಾದರೂ ಕೂಡಿಸ್ಬೋದು ಅಥವಾ ಮಣೆಯ ಮೇಲಾದರೂ ಕೂಡಿಸ್ಬೋದು. ಹಿಂದೆ ಕನ್ನಡಿಯನ್ನು ಇಡಬೇಕು. ಆಮೇಲೆ ಒಂಚೂರು ಅಕ್ಕಿಯನ್ನು ಆ ಮಣೆಯ ಮೇಲೆ ಹರಡಿಬಿಟ್ಟು ಅದರ ಮೇಲೆ ಮಂಗಳಗೌರಿಯನ್ನು ಕೂಡಿಸ್ಬೇಕು. ಗಣಪತಿ ಪೂಜೆಯನ್ನು ಮಾಡಿ ನಂತರ ಗೌರಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಗೌರಿ ಅಷ್ಟೋತ್ತರವನ್ನು ಹೇಳಿ ಅರ್ಚನೆ ಮಾಡೋದಾಗಿರಲಿ, ಅಥವಾ ಈ ಒಂದು ಮಂಗಳಗೌರಿ ಕಥೆಯನ್ನು ಹೇಳಿ ಓದ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಮಾವಿನ ತೋರಣವನ್ನು ಕಟ್ಟಬೇಕು. ಬಾಳೆ ಕಂಬಗಳನ್ನು ಕಟ್ಟಿ ಮಂಟಪವನ್ನು ಸಿಂಗಾರ ಮಾಡಿ ಎಲ್ಲ ಬಂಧು ಬಳಗದವರನ್ನು ಕರಿಬೇಕು ಅಂತ ಹೇಳ್ತಾರೆ. ಅತ್ತೆ ಮನೆ ಕಡೆ, ತವರು ಮನೆ ಕಡೆ ಯಾರ್ಯಾರು ಇರ್ತಾರೋ ಎಲ್ಲರನ್ನೂ ಬಂಧು ಬಳಗದವರನ್ನೆಲ್ಲ ಕರೆದು ವಿಜೃಂಭಣೆಯಿಂದ ಈ ಒಂದು ಪೂಜೆಯನ್ನು ಮಾಡಬೇಕು ಪ್ರಥಮವಾಗಿ ಅಂತ ಹೇಳ್ತಾರೆ. ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ನಂತರ ಫಲಹಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಏನಾದರೂ ಭಕ್ಷ್ಯಗಳನ್ನು ಮಾಡಿಸಿ, ಸಿಹಿ ತಿಂಡಿಗಳನ್ನು ಮಾಡಿಸಿ ಬೀಗರಿಗೆ ಬಡಿಸ್ಬೇಕು ಅವತ್ತಿನ ದಿವಸ ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ ಪದ್ಧತಿಯನ್ನು ಹಿಂದಿನಿಂದಲೂ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದು ಮುಂದುವರ್ಕೊಂಡು ಬರ್ತಾ ಇದೆ. ಇನ್ನೂ ಈ ಪದ್ಧತಿಯನ್ನು ಇದೇ ರೀತಿಯಾಗಿ ಮಾಡಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಯಾರು ಹೊಸದಾಗಿ ಮದುವೆ ಆಗಿರ್ತೀರೋ ಅವರು ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳಿ ದ್ವಾದಶಿ ದಿನವೇ ಪೂಜೆಯನ್ನು ಮಾಡಿಸಲಾಗುತ್ತೆ ಸ್ನೇಹಿತರೆ. ಈ ಪೂಜೆಯನ್ನು ಮಾಡಿ ನಂತರ ಭೀಮನ ಅಮಾವಾಸ್ಯೆ ದಿವಸನೂ ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತೀವಲ್ವ, ಅವತ್ತು ಗೌರಿ ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ಅವತ್ತು ಪ್ರಾರಂಭ ಮಾಡಿ 9 ವರ್ಷಗಳ ಕಾಲ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕಾಗತ್ತೆ. ಮಂಗಳಗೌರಿ ಪೂಜೆಯನ್ನು 5 ವರ್ಷಗಳು ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ದ್ವಾದಶಿ ಗೌರಿ ಪೂಜೆಯನ್ನು ಮುಗಿಸ್ಕೊಂಡು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹಿಡಿಬೇಕು. ನಂತರ ಬರ್ತಕ್ಕಂಥ ಮಂಗಳವಾರದ ದಿನಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆಯನ್ನು ಮಾಡ್ತಾ ಹೋಗಬೇಕು. ಮೊದಲ ಪೂಜೆಯನ್ನು ತವರು ಮನೆಯಲ್ಲಿ ಮಾಡಿ ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಸಹ ಮಾಡಿ ನಂತರದಲ್ಲಿ ನಾಗರ ಚೌತಿ ಪಂಚಮಿಯನ್ನು ಮಾಡಬೇಕು. ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಷಷ್ಠಿ ಅಂದರೆ ಸಿರಿಯಾಳ ಷಷ್ಠಿ ಪೂಜೆಯನ್ನು ಮಾಡಬೇಕು. ಗೋಕುಲವನ್ನು ಕಟ್ಟಿ ಪೂಜೆಯನ್ನು ಮಾಡಿ ನಂತರ ಬುತ್ತಿಯನ್ನು ಬೀರಿಸಬೇಕು. ಷಷ್ಠಿ ದಿವಸ ಮೊಸರನ್ನ ಮತ್ತು ಗಿಲಿಗಂಚಿ, ಉಪ್ಪಿನಕಾಯಿ ಈ ರೀತಿಯಾಗಿ 25 ಮನೆಗೆ ಬೀರಿಸ್ತಾ, ಅಂದರೆ ಪ್ರತಿ ವರ್ಷ 5 ಮನೆಗೆ ಬೀರಬೇಕು ಅಂತ ಇದೆ. ಒಟ್ಟು 5 ವರ್ಷ ಮಾಡ್ತಕ್ಕಂಥದ್ದು. ಮತ್ತು ಕೆಲವೊಬ್ಬರಿಗೆ ಆಗೋದಿಲ್ಲ ಕಾರಣಾಂತರಗಳಿಂದ, ಮುಂದೆ ಮಕ್ಕಳು ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿ ಮೊದಲನೇ ವರ್ಷವೇ 25 ಮನೆಗೂ ಬೀರಿಸ್ಬಿಡ್ತಾರೆ. ಅದನ್ನು ಸಹ ಮಾಡ್ಕೋಬೋದು. ನಂತರ ಮುಂದಿನ ಮಂಗಳವಾರದ ದಿನಗಳಲ್ಲಿ ಮಂಗಳಗೌರಿ ಪೂಜೆಯನ್ನು ತವರು ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಮುಂದಿಂದು ಗಂಡನ ಮನೆಯಲ್ಲಿ ಕಂಟಿನ್ಯೂ ಆಗಿ ಮಾಡ್ಕೊತಾ ಹೋಗ್ಬೋದು. ಇನ್ನು ಮಂಗಳವಾರದ ದಿನಗಳಲ್ಲಿ ಅಕಸ್ಮಾತ್ ಏನಾದರೂ ತೊಂದರೆಗಳಾಗಿ ಪೂಜೆ ಮಾಡಲಿಕ್ಕಾಗಿಲ್ಲ, ರಜದ ದಿನಗಳಾಗಿ ಈ ರೀತಿಯಾಗಿ ತಪ್ಪಿ ಹೋದರೆ ಶುಕ್ರವಾರದ ದಿನ ಮಂಗಳಗೌರಿ ಪೂಜೆಯನ್ನು ಮಾಡ್ಕೋಬೋದು. ಅಥವಾ 5ನೇ ನೀರಾಗಿದ್ದರೆ ಗೌರಿ ಪೂಜೆಯನ್ನು ಮಾಡಲಿಕ್ಕೆ ಬರುತ್ತೆ. ಈ ರೀತಿಯಾಗಿ 5 ವರ್ಷಗಳ ಕಾಲ ಮಂಗಳಗೌರಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಪ್ರಥಮವಾಗಿ ಪ್ರಾರಂಭ ಮಾಡೋದು ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿವಸ ಮಂಗಳಗೌರಿಯನ್ನು ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಈ ರೀತಿಯಾಗಿ ರುದ್ರದೇವರ ಸಹಿತ ಪಾರ್ವತೀ ದೇವಿಯ ಪೂಜೆಯನ್ನು, ಮಂಗಳಗೌರಿ ಪೂಜೆಯನ್ನು ಯಾರು ಮಾಡ್ತಾರೋ ಪತಿಯ ಆಯುಷ್ಯು ದೀರ್ಘವಾಗಿ ಇರುತ್ತೆ. ಮತ್ತು ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರದೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನ ಮಾಡಲಿಕ್ಕೆ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ಪೂಜೆಯನ್ನು ಮಾಡ್ತಾ ಇದ್ದೀರೋ ಅವರು 10ನೇ ತಾರೀಕು ಸಾಯಂಕಾಲ ಪ್ರದೋಷ ಕಾಲದಲ್ಲಿ, ಅಂದರೆ
6:30ರಿಂದ 7:40 ತನಕನೂ ಗೌರಿ ಪೂಜೆಯನ್ನು ಮಾಡ್ಕೋಬೋದು. ಪ್ರದೋಷ ಕಾಲ ಅಂತ ಹೇಳ್ತೀವಿ. ಅವತ್ತು ಸೋಮ ಪ್ರದೋಷ ಇದೆ, ಹಾಗಾಗಿ ತುಂಬ ವಿಶೇಷವಾದಂತಹ ದಿನ. ರುದ್ರದೇವರು ಪಾರ್ವತಿ ದೇವಿಯ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ. ಈ ರೀತಿಯಾಗಿ ಆಷಾಢ ಬಹುಳ ದ್ವಾದಶಿ ದಿವಸ ಸಾಯಂಕಾಲ ಪೂಜೆಯನ್ನು ಮಾಡ್ತಕ್ಕಂಥ ವಿಧಾನ. ಯಾರ್ಯಾರು ಮಾಡ್ಕೊತಿರೋ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಗೌರಿ ಪೂಜೆಯನ್ನು ಮಾಡಿಕೊಳ್ರಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.